ಅಥವಾ ಮಹಿಳೆಯರಿಗೆ ಎಷ್ಟೊಂದು ಉನ್ನತವಾದ ಸ್ಥಾನವನ್ನು ಕೊಟ್ಟಿದೆ. ಮನುಷ್ಯ ತನ್ನ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಅವನಿಗೆ ಮೊದಲನೇ ಜನ್ಮ, ಈ ಭೂಮಿಗೆ ಬಂದ ಮೇಲೆ ಅವನಿಗೆ ಎರಡನೇ ಜನ್ಮ. ನಮ್ಮ ಋಷಿಮುನಿಗಳು ಹೇಳಿದರು, ಪ್ರಕೃತಿ ಒಂದು ತಾಯಿ, ಈ ಸೃಷ್ಟಿ ಒಂದು ತಾಯಿ. ಭಾರತ ಮಾತೆಯ ಕಲ್ಪನೆಯನ್ನ ಕೊಟ್ಟಂತವರೇ ಭಾರತೀಯ ಪೂರ್ವಜರು. ನಮ್ಮ ದೇಶದಲ್ಲಿ ತಾಯಿಗೆ ಅಥವಾ ಮಹಿಳೆಗೆ ಇರುವಂತಹ ಒಂದು ಸ್ಥಾನಮಾನ ಬೇರೆ ಎಲ್ಲೂ ಇಲ್ಲ. ನೀವು ವೇದಗಳನ್ನು ನೋಡಿ, ಅವರು ವೇದಗಳನ್ನು ಹೇಳಿದ್ದಾರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೇಸಿ. ನಮಗೆ ಜನ್ಮ ಕೊಟ್ಟಂತಹ ತಾಯಿ ಹಾಗೂ ನಾವು ಜನ್ಮವಿಲ್ಲಂತಹ ಒಂದು ದೇಶ ಅಥವಾ ಭೂಮಿ ಸ್ವರ್ಗಕ್ಕಿಂತಲೂ ಮೇಲು. ತಾಯಿಯ ಬಗ್ಗೆ, ಕರುಣೆಯ ಬಗ್ಗೆ, ವಾತ್ಸಲ್ಯದ ಬಗ್ಗೆ ಹಲವಾರು ಸಂಸ್ಕೃತದಲ್ಲಿ ವೇದಗಳನ್ನೇ ರಚಿಸಿದ್ದಾರೆ. ತುಂಬಾ ಉಪಯೋಗ ಆಗುತ್ತದೆ. ಇದು ಹೇಗೆಂದ್ರೆ ಕ್ರಿಯೇಟಿವ್ ಕಮ್ಯುನಿಟಿ ಅಪ್ಲಿಕೇಶನ್ ಹಾಗೂ ಕೂಡ ಸೋಷಿಯಲ್ ಕಮ್ಯುನಿಟಿ ಅಪ್ಲಿಕೇಶನ್. ಈ ಸೊಸೈಟಿ ಹಿರಿಯರು ಇರ್ತಾರೆ, ಮಕ್ಕಳು ಇರ್ತಾರೆ, ಒಂದು ಸಮಾಜ ಅಥವಾ ಒಂದು ಕುಟುಂಬ ಅಂದ್ರೆ ಅದರಲ್ಲಿ ಎಲ್ಲ ರೀತಿ ವರ್ಗದವರು ಇರ್ತಾರೆ. ಆಮೇಲೆ ಅವರಿಗೆ ಆದಂತಹ ಒಂದು ಅವರಿಗೆ ಶಕ್ತಿ ಇರುತ್ತೆ. ಆ ಶಕ್ತಿಯಿಂದ ಅವರು ಏನನ್ನು ಬೇಕಾದ್ರೂ ಮಾಡ್ಬೋದು. ಒಬ್ರು ಒಳ್ಳೆ ಬರಹಗಾರ ಇರ್ಬೋದು, ಒಬ್ರು ಚಿತ್ರಕಲೆಯನ್ನ ಬಿಡಿಸೋರು ಇರ್ಬೋದು, ಅಥವಾ ಮೂರ್ತಿಗಳನ್ನ ಕೆತ್ತನೆ ಮಾಡೋದಿರ್ಬೋದು, ಅಥವಾ ಹ್ಯಾಂಡಿಕ್ರಾಫ್ಟ್ ನಾವೇನಿರ್ತೀವಿ ಅದರಿಂದ ಕೂಡ ಉಪಯುಕ್ತವಾದಂತಹ ಒಂದು ಕಲೆಯನ್ನ ಮಾಡ್ತಾ ಇರೋದು. ಅವರು ಏನೇನು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಥವಾ ಏನೇ ಒಂದು ಉಪಯೋಗಕಾರಿ ಕೆಲಸಗಳನ್ನ ಮಾಡ್ತಾರೆ, ಅದನ್ನು ಕೂಡ ಅವರು ಈ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೂ ಕೂಡ ಒಂದು ಪ್ರಮೋಷನ್ ಸಿಗುತ್ತೆ ಅಥವಾ ಮಾರ್ಕೆಟಿಂಗ್ ಸಿಗುತ್ತೆ, 4 ಜನರಿಗೆ ಗೊತ್ತಾಗುತ್ತೆ. ಸೊ ಅದರಿಂದ ಯಾವುದೇ ಮೂಲೆಯಿಂದ, ಯಾವುದೇ ಜಗತ್ತಿನ ಮೂಲೆಯಿಂದ ಯಾರನ್ನ ಬೇಕಾದರೂ ಕೂಡ ಆ ಒಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅವರೊಂದಿಗೆ ಸಂಬಂಧಗಳನ್ನ ಬಳಸಬಹುದು, ವ್ಯವಹಾರಗಳನ್ನು ಬಳಸಬಹುದು. ಇಂತಹ ಒಂದು ಉಪಯುಕ್ತವಾದಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ ಸೌರಾಟೋರಿ ಸಂಸ್ಥೆ ಬಿಡುಗಡೆ ಮಾಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಆಫಿಷಿಯಲ್ ಲಾಂಚ್ ಸೆರೆಮನಿ ಕೂಡ ನಾವು ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು ಹುಬ್ಬಳ್ಳಿಯಲ್ಲಿ ಒಂದು ಶಾಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಸೊ ಆ ಒಂದು ಶಾಖೆ ರೀಜನಲ್ ಆಫೀಸ್ ಆಗಿರುತ್ತೆ. ಸೊ ಆ ರೀಜನಲ್ ಆಫೀಸಿನ ಮುಖ್ಯಸ್ಥನಾಗಿ ನಾನು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ಸೊ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಾವು ವಿಜಯಪುರದಲ್ಲೂ ಕೂಡ ನಮ್ಮ ಒಂದು ಶಾಖೆಯನ್ನು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ಕಲ್ಪಿಸುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ.